ಹೊಸ ಕಟ್ಟಡಗಳು ನಿರ್ಮಾಣವಾದರೂ ಉದ್ಘಾಟನೆ ಭಾಗ್ಯವಿಲ್ಲ. ಉದ್ಘಾಟನೆಗೊಂಡ ಕಟ್ಟಡಕ್ಕೆ ಪೀಠೋಪಕರಣಗಳಿಲ್ಲ. ಇದು ಗೋಕರ್ಣದ ವಿವಿಧ ಸರ್ಕಾರಿ ಇಲಾಖೆಯ ಕಚೇರಿಯ ವ್ಯಥೆಯ ಕಥೆ. ತಾಲೂಕನ್ನಾಗಿ ಮಾಡಬೇಕಾದ ಅರ್ಹತೆ ಇರುವ ಪ್ರವಾಸಿ ತಾಣ ಗೋಕರ್ಣದಲ್ಲಿ ಹೋಬಳಿ ಮಟ್ಟದ ವಿವಿಧ ಇಲಾಖೆಗಳ ಕಚೇರಿಗಳಿವೆ. ಹಲವು ಶಿಥಿಲಗೊಂಡಿದ್ರೆ ಇನ್ನು ಕೆಲವು ನೂತನ ಕಟ್ಟಡ ನಿರ್ಮಾಣ ಮಾಡಿದ್ರೂ ಉದ್ಘಾಟನೆ ಕಂಡಿಲ್ಲ. ನೂತನ ಕಟ್ಟಡ 6 ತಿಂಗಳು, ಇನ್ನೊಂದು ವರ್ಷ ಹೀಗೆ ವಿಳಂಬವಾಗುತ್ತಾ ಸಾಗಿದ್ದು ಯಾವುದೂ ಲೋಕಾರ್ಪಣೆಯಾಗುವ ಲಕ್ಷಣವಿಲ್ಲ. ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ವಿಶಾಲ ಜಾಗದಲ್ಲಿ ಮಾರುಕಟ್ಟೆ ಸಂಕೀರ್ಣ ಕಟ್ಟಲಾಗಿತ್ತು. ನಿತ್ಯ ಇಲ್ಲಿ ಬೆಳೆಯುವ ತಾಜಾ ತರಕಾರಿ ಮಾರಾಟದ ಜೊತೆ ವಾರದ ಸಂತೆಯ ದಿನದಲ್ಲೇ ನಡೆಸಲು ಅನುಕೂಲವಾಗ್ತಿತ್ತು. ಆದರೆ ಕಟ್ಟಡ ಪೂರ್ಣವಾಗಿದ್ರೂ ವರ್ಷ ಕಳೆದ್ರೂ ಇನ್ನೂ ಉದ್ಘಾಟನೆಗೊಂಡಿಲ್ಲ. ಈ ಹಿಂದೆ ಇದೇ ರೀತಿ ಬೇರೆಡೆ ಜನದಟ್ಟಣೆ ಇದ್ದಾಗ ಅಪಘಾತ ಸಂಭವಿಸಿತ್ತು. ಗೋಕರ್ಣದ ಪಶು ಆಸ್ಪತ್ರೆಯ ಹಳೆಯ ಕಟ್ಟಡ ಕುಸಿದು ತಲೆ ಮೇಲೆ ಬೀಳುವ ಪರಿಸ್ಥಿತಿ ಇದ್ದು, ಇದರ ಪಕ್ಕದಲ್ಲೇ ನೂತನ ಕಟ್ಟಡ ನಿರ್ಮಿಸಿ 4 ತಿಂಗಳು ಕಳೆದ್ರೂ ಇದುವರೆಗೂ ಲೋಕಾರ್ಪಣೆಗೊಂಡು ಕೆಲಸ ಕಾರ್ಯಕ್ಕೆ ಕಚೇರಿ ಮುಕ್ತವಾಗಿಲ್ಲ. ಸರ್ಕಾರಿ ಆಸ್ಪತ್ರೆಯು ದಾನಿಗಳಿಂದ ನಿರ್ಮಾಣವಾಗುತ್ತಿರುವ ಹೊರರೋಗಿ ವಿಭಾಗದ ನೂತನ ಕಟ್ಟಡ ನರಳುತ್ತಿದ್ದು ಇನ್ನೂ ಪೂರ್ಣಗೊಂಡಿಲ್ಲ. ಬಸ್ ನಿಲ್ದಾಣದ ಶೌಚಾಲಯ ಇನ್ನೂ ಅರೆಬರೆಯಾಗಿದ್ದು ಇದು ಕೂಡ ಪೂರ್ಣಗೊಂಡಿಲ್ಲ. ಸಣ್ಣ ಬಿಜೂರಿನಲ್ಲಿ ನಿರ್ಮಾಣವಾದ ಅಂಬೇಡ್ಕರ್ ಸಭಾಭವನ ಹಾಗೇ ಇದ್ದು ಜಾಗ ಅದಲು ಬದಲಾಗಿದೆ ಎಂಬ ಗುಸುಗುಸು ಜನರಿಂದ ಕೇಳಿ ಬರ್ತಿದ್ದು ಇದು ಅಲ್ಲಿಗೆ ನಿಂತಿದೆ. ಇನ್ನು ರೈತ ಸಂಪರ್ಕ ಕೇಂದ್ರ ಸೇರಿದಂತೆ ಇನ್ನು ಹಲವು ಇಲಾಖೆಗಳಿಗೆ ಪುರಾತನ ಕಟ್ಟಡವೇ ಇದ್ದು ಕೆಲವಂತೂ ಪೆಟ್ಟಿಗೆ ಅಂಗಡಿಯಷ್ಟು ಚಿಕ್ಕದಿದೆ. ಗೋಕರ್ಣದ ಉಪ ತಹಶೀಲ್ದಾರ್ ನೂತನ ಕಟ್ಟಡದ ಉದ್ಘಾಟನೆ ಬಗ್ಗೆ ವರದಿ ಪ್ರಕಟವಾದ ನಂತರ ಹೊಸ ಕಚೇರಿ ಸಚಿವ ಶಿವರಾಂ ಹೆಬ್ಬಾರರಿಂದ ಕಳೆದ 2 ವರ್ಷದ ಹಿಂದೆ ಲೋಕಾರ್ಪಣೆ ಮಾಡಲಾಗಿತ್ತು. ಆ ವೇಳೆ ಈ ಕಚೇರಿಗೆ ಪೀಠೋಪಕರಣ ಚೇಂಬರ್ ವ್ಯವಸ್ಥೆ ಬಗ್ಗೆ ಪ್ರಸ್ತಾಪಿಸಲಾಗಿತ್ತು. ಆದರೆ ಇದುವರೆಗೂ ಯಾವುದೇ ವ್ಯವಸ್ಥೆ ಕಾಣದೆ ಹಾಗೇ ಇದ್ದು ಒಂದೊಂದು ಮೂಲೆಯಲ್ಲಿ ಒಬ್ಬೊಬ್ಬ ಅಧಿಕಾರಿ ಹಳೆಯ ಟೇಬಲ್ ಹಾಕಿ ಕುಳಿತುಕೊಳ್ಳುತ್ತಿದ್ದು ಮದುವೆಯ ಸಭಾಭವನದಂತಾಗಿದೆ. ಕಂದಾಯ ಕಾನೂನಿನಂತೆ ಹಳೆಯ ಕೈಬರಹದ ದಾಖಲೆ ಪತ್ರಗಳು ಹೋಬಳಿ ಮಟ್ಟದಲ್ಲಿಯೇ ಇರಬೇಕೆಂದಿದ್ದು ಗೋಕರ್ಣಕ್ಕೆ ಮಾತ್ರ ಇದು ಅನ್ವಯವಾಗಲಿಲ್ಲ. ಇದನ್ನ ಕುಮಟಾಕ್ಕೆ ಸಾಗಿಸಿದ್ದು ಅಲ್ಲಿಯ ಅಧಿಕಾರಿಗಳಿಗೆ ಗೋಕರ್ಣದ ಹಳೆಯ ದಾಖಲೆ ಪತ್ರಗಳು ಚಿನ್ನದ ಮೊಟ್ಟೆ ಇಡುವ ಕೋಳಿಯಂತಿದ್ದು ಅದನ್ನ ಬಿಟ್ಟುಕೊಡದೇ ಇರಲು ನಿರ್ಧರಿಸಿದಂತಿದೆ. ಈ ಬಗ್ಗೆ ಜಿಲ್ಲಾಧಿಕಾರಿಗಳು ಗಮನ ಹರಿಸಬೇಕಿದೆ. ಹೋಬಳಿ ಮಟ್ಟದಲ್ಲಿ ತಾಲೂಕಿನಲ್ಲಿ ಸಿಗುವ ಕೆಲವು ಅಗತ್ಯ ದಾಖಲಾತಿಗಳು ಇಲ್ಲೇ ಸಿಗುವಂತಾಗಬೇಕೆಂದು ಜನರು ವಿನಂತಿಸಿದ್ರು. ಆದರೆ ಇವೆಲ್ಲವೂ ಕೇವಲ ಭರವಸೆಯಲ್ಲಿದ್ದು ಉದ್ಘಾಟನೆ ಅಡಿಗಲು ಸಮಾರಂಭ ನೆರವೇರಿಸುವ ಆಸಕ್ತಿ ಏಕಿಲ್ಲ ಎಂಬ ಪ್ರಶ್ನೆ ಸಾಮಾನ್ಯರದ್ದಾಗಿದೆ. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ವಿನಾಯಕ್ ಶಾಸ್ತ್ರಿ, ಗೋಕರ್ಣ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ದ್ವಿತೀಯ ಪಿಯುಸಿ ಪರೀಕ್ಷೆ ಯಾವುದೇ ವಿಘ್ನವಿಲ್ಲದೆ ಸಾಂಗವಾಗಿ ನಡೆಯಿತು. ಪರೀಕ್ಷೆಗಳು ಹಿಜಾಬ್ ವಿವಾದದಿಂದ ಮುಕ್ತವಾದಂತೆ ಕಂಡುಬಂದವು. ಎಲ್ಲೆಲ್ಲಿ ಪರೀಕ್ಷೆ ನಡೆಯಿತು ಎನ್ನುವುದರ ಬಗ್ಗೆ ವರದಿ ಇಲ್ಲಿದೆ ನೋಡಿ. ದಾಂಡೇಲಿಯ ಬಂಗೂರು ನಗರ ಪದವಿ ಪೂರ್ವ ಕಾಲೇಜ್ ಹಾಗೂ ಜನತಾ ವಿದ್ಯಾಲಯದಲ್ಲಿ ದ್ವಿತೀಯ ವರ್ಷದ ಪದವಿ ಪೂರ್ವ ವಿದ್ಯಾರ್ಥಿಗಳ ಪರೀಕ್ಷೆ ನಡೆದಿದ್ದು ಭಾಗಶಃ ಪರೀಕ್ಷಾರ್ಥಿಗಳು ಸಮವಸ್ತ್ರ ಧರಿಸಿಯೇ ಪರೀಕ್ಷೆ ಬರೆದಿದ್ದಾರೆ. ಬಾಹ್ಯ ಪರೀಕ್ಷೆ ಬರೆದ ವಿದ್ಯಾರ್ಥಿಗಳು ಮಾತ್ರ ತಮ್ಮ ತಮ್ಮ ಉಡುಪು ಧರಿಸಿ ಪರೀಕ್ಷೆ ಬರೆದಿದ್ದಾರೆ. ದಾಂಡೇಲಿಯಲ್ಲಿ ಮೊದಲ ದಿನದ ದ್ವಿತೀಯ ಪಿಯುಸಿ ಪರೀಕ್ಷೆಯು ವ್ಯವಹಾರ ಅಧ್ಯಯನದ ವಿಷಯದ ಪರೀಕ್ಷೆ ನಡೆದಿದೆ. ದಾಂಡೇಲಿಯಲ್ಲಿ ದ್ವಿತೀಯ ಪಿಯುಸಿ ಮೊದಲ ದಿನ ವ್ಯವಹಾರ ಅಧ್ಯಯನ ವಿಷಯದ ಪರೀಕ್ಷೆಯೂ ನಡೆದಿದೆ. ಶುಕ್ರವಾರ ವ್ಯವಹಾರ ಅಧ್ಯಯನ ಪರೀಕ್ಷೆಗೆ ಬಂಗೂರು ನಗರ ಪದವಿ ಪೂರ್ವ ಕಾಲೇಜಿನಲ್ಲಿ 142ರಲ್ಲಿ 3 ವಿದ್ಯಾರ್ಥಿಗಳು ಹಾಗೂ ಜನತಾ ವಿದ್ಯಾಲಯ ಕೇಂದ್ರದಲ್ಲಿ 196ರಲ್ಲಿ 3 ವಿದ್ಯಾರ್ಥಿಗಳು ಗೈರು ಹಾಜರಾಗಿದ್ದಾರೆ. ಒಟ್ಟು 339 ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ದು 6 ವಿದ್ಯಾರ್ಥಿಗಳು ಗೈರಾಗಿದ್ದಾರೆ. ಹಿಜಾಬ್ ವಿಷಯಕ್ಕೆ ಸಂಬಂಧಿಸಿದ ಯಾವುದೇ ರೀತಿಯ ಘಟನೆಗಳು ನಡೆದಿಲ್ಲ ಹಾಗೂ ಹಿಜಾಬ್ ವಿಚಾರಕ್ಕಾಗಿಯೇ ಯಾರೂ ಸಹ ಗೈರಾಗಿಲ್ಲ ಎಂದು ತಿಳಿದು ಬಂದಿದೆ.
ದ್ವಿತೀಯ ಪಿಯುಸಿ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನ ತಹಶೀಲ್ದಾರ್ ಶೈಲೇಶ್ ಪರಮಾನಂದರ ತಂಡ ನಿತ್ಯ ಶಿರಸಿಯಿಂದ ತಂದು ಆಯಾ ಪರೀಕ್ಷಾ ಕೇಂದ್ರಗಳಿಗೆ ತಲುಪಿಸಿದ್ದಾರೆ. ಇನ್ನು ಗೋಕರ್ಣದಲ್ಲಿ ದ್ವಿತೀಯ ಪಿಯುಸಿ ಪರೀಕ್ಷೆಗೆ ವಿದ್ಯಾರ್ಥಿಗಳು ಉತ್ಸಾಹದಿಂದ ಪರೀಕ್ಷಾ ಕೇಂದ್ರಕ್ಕೆ ಬಂದು ಪರೀಕ್ಷೆ ಬರೆದಿದ್ದು ಕಂಡುಬಂತು. ಭದ್ರಕಾಳಿ ಸಂಯುಕ್ತ ಪದವಿ ಪೂರ್ವ ಕಾಲೇಜಿನಲ್ಲಿ ಎಲ್ಲಾ ವಿದ್ಯಾರ್ಥಿಗಳಿಗೆ ಥರ್ಮಲ್ ಸ್ಕ್ಯಾನಿಂಗ್ ಮಾಡಿ ಕೋವಿಡ್ ನಿಯಮ ಅನುಸರಿಸಿ ಪರೀಕ್ಷಾ ಕೊಠಡಿಗೆ ಪ್ರವೇಶ ನೀಡಲಾಯಿತು. ಆರೋಗ್ಯ ಇಲಾಖೆ ಸಿಬ್ಬಂದಿ ಹಾಜರಿದ್ದು ಸಹಕರಿಸಿದರು. ಪೊಲೀಸ್ ಸಿಬ್ಬಂದಿ ಸೂಕ್ತ ಬಂದೋಬಸ್ತ್ ಕಲ್ಪಿಸಿದ್ದರು. ಇದರಂತೆ ಹಿರೇಗುತ್ತಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ದು ಸಕಲ ವ್ಯವಸ್ಥೆ ಕಲ್ಪಿಸಲಾಗಿತ್ತು. ಒಟ್ಟಾರೆ ಕೋವಿಡ್ ಭೀತಿಯಿಂದ ಹೊರಬಂದು ಈ ಹಿಂದಿನಂತೆ ಶೈಕ್ಷಣಿಕ ವರ್ಷದ ವಾರ್ಷಿಕ ಪರೀಕ್ಷೆ ನಿರಾತಂಕವಾಗಿ ನಡೆಯುತ್ತಿದೆ. ಗೋಕರ್ಣದಲ್ಲಿ ಹಿಜಾಬ್ ಕುರಿತಾದ ಯಾವುದೇ ವಾದ ವಿವಾದ ನಡೆಯದೆ ಸಾಂಘಿಕವಾಗಿ ನಡೆಯಿತು. ಮುಂಡಗೋಡ್ ತಾಲೂಕಿನ ಒಟ್ಟು 882 ವಿದ್ಯಾರ್ಥಿಗಳು ಪರೀಕ್ಷೆ ಎದುರಿಸುತ್ತಿದ್ದಾರೆ. ಅದರಲ್ಲಿ 420 ವಿದ್ಯಾರ್ಥಿಗಳು ಹಾಗೂ 462 ವಿದ್ಯಾರ್ಥಿನಿಯರು ಸೇರಿದಂತೆ ಒಟ್ಟು 882 ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯುತ್ತಿದ್ದಾರೆ. ಶುಕ್ರವಾರದಿಂದ ಪ್ರಾರಂಭವಾಗಿರುವ ಪರೀಕ್ಷೆಗಳು ಮೊದಲ ದಿನ ಕಾಮರ್ಸ್ಗೆ ಸಂಬಂಧಿಸಿದ ಬಿಸಿನೆಸ್ ಸ್ಟಡೀಸ್ ವಿಷಯಕ್ಕೆ ಪರೀಕ್ಷೆ ಬರೆಯುತ್ತಿದ್ದಾರೆ. ಹೈಕೋರ್ಟ್ ಹಾಗೂ ಸರ್ಕಾರದ ನಿರ್ದೇಶನದಂತೆ ಪರೀಕ್ಷಾ ಕೇಂದ್ರದೊಳಗೆ ಹಿಜಾಬ್ಗೆ ಅವಕಾಶವಿಲ್ಲ. ಈ ನಿಯಮ ಪರೀಕ್ಷಾ ಸಿಬ್ಬಂದಿಗಳಿಗೂ ಅನ್ವಯವಾಗಲಿದೆ. ಪರೀಕ್ಷಾ ಕೇಂದ್ರದ ಸುತ್ತ ನಿಷೇಧಾಜ್ಞೆ ಜಾರಿಗೊಳಿಸಿದ್ದು ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿದೆ. ಕೋವಿಡ್ ಪೀಡಿತರಿಗಾಗಿ ವಿಶೇಷ ಕೊಠಡಿಯನ್ನ ವ್ಯವಸ್ಥೆ ಮಾಡಲಾಗಿದೆ. ಒಟ್ಟಿನಲ್ಲಿ ವಿದ್ಯಾರ್ಥಿಗಳು ನಿರಾತಂಕವಾಗಿ ಪರೀಕ್ಷೆ ಬರೆಯಲು ಸಕಲ ವ್ಯವಸ್ಥೆ ಕಲ್ಪಿಸಲಾಗಿದೆ ಎಂದು ಕಾಲೇಜ್ ಪ್ರಾಂಶುಪಾಲ ಜಿಟಿ ಕಡೆಮನಿ ಹೇಳಿದರು. ದ್ವಿತೀಯ ಪಿಯುಸಿ ಪರೀಕ್ಷೆ ಪ್ರಾರಂಭ ಆಗ್ತಾ ಇದೆ. ಇವತ್ತು ವ್ಯವಹಾರ ಅಧ್ಯಯನ ಪರೀಕ್ಷೆ ಇದ್ದು ಪರೀಕ್ಷೆಗೆ 227 ವಿದ್ಯಾರ್ಥಿಗಳು ಹಾಜರಾಗಲಿದ್ದಾರೆ. ಮತ್ತು ಹಿಜಾಬಿಗೆ ಸಂಬಂಧಪಟ್ಟಂತೆ ಆ ಮಕ್ಕಳಿಗೆ ಪ್ರತ್ಯೇಕವಾದಂತಹ ರೂಮನ್ನು ಮಾಡಿ ಅಲ್ಲೇ ಹಿಜಾಬನ್ನು ತೆಗೆದು ಪರೀಕ್ಷೆಗಳಿಗೆ ಹಾಜರಾಗುವಂತೆ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. ಜೊತೆಗೆ ಪರೀಕ್ಷೆ ಸುವ್ಯವಸ್ಥಿತವಾಗಿ ನಡೆಯುವಂತೆ ಏನೆಲ್ಲ ಕ್ರಮಗಳು ಬೇಕೋ ಎಲ್ಲ ಕ್ರಮಗಳನ್ನು ವ್ಯವಸ್ಥಿತವಾದಂತಹ ರೀತಿಯಲ್ಲಿ ಕೈಗೊಂಡಿದೆ. ದ್ವಿತೀಯ ಪಿಯುಸಿಯ ಬಿಸಿನೆಸ್ ಪರೀಕ್ಷೆಗೆ 10 ವಿದ್ಯಾರ್ಥಿಗಳು ಗೈರು ಹಾಜರಾಗಿದ್ದಾರೆ ಎಂದು ಪಿಯುಸಿ ಕಾಲೇಜ್ ಪ್ರಾಂಶುಪಾಲ ಜಿಟಿ ಕಡೆಮನಿ ತಿಳಿಸಿದ್ದಾರೆ. ಬಿಸಿನೆಸ್ ವಿಷಯದ ಪರೀಕ್ಷೆಗೆ ಒಟ್ಟು 227 ಜನ ವಿದ್ಯಾರ್ಥಿಗಳು ಹಾಜರಾಗಬೇಕಿತ್ತು. ಆದರೆ 217 ವಿದ್ಯಾರ್ಥಿಗಳು ಹಾಜರಾಗುವ ಮೂಲಕ 10 ವಿದ್ಯಾರ್ಥಿಗಳು ಗೈರು ಹಾಜರಾಗಿದ್ದಾರೆ ಎಂದು ಅವರು ತಿಳಿಸಿದ್ದಾರೆ. ಶುಕ್ರವಾರದಿಂದ ಪಿಯುಸಿ ಪರೀಕ್ಷೆ ಆರಂಭವಾಗಿದೆ. ಜಿಲ್ಲೆಯ ಕಾರವಾರ, ಶಿರ್ಸಿ, ಭಟ್ಕಳ, ಯಲ್ಲಾಪುರ ಸೇರಿದಂತೆ 2 ತಾಲೂಕಿನಲ್ಲೂ ಪರೀಕ್ಷೆ ನಡೆಯುತ್ತಿದ್ದು ಕಲಾ, ವಿಜ್ಞಾನ ಮತ್ತು ವಾಣಿಜ್ಯ ವಿಭಾಗದಲ್ಲಿ ಒಟ್ಟು 15,327 ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಪರೀಕ್ಷೆ ಬರೆಯುತ್ತಿದ್ದಾರೆ. ಇವತ್ತು ಮೊದಲನೇ ದಿನವಾಗಿದ್ದರಿಂದ ವಾಣಿಜ್ಯ ವಿಭಾಗದ ಬಿಸಿನೆಸ್ ಸ್ಟಡೀಸ್ ವಿಷಯದ ಪರೀಕ್ಷೆ ನಡೆಯಿತು. ಹಿಜಾಬ್ ಧರಿಸದೆ ಪರೀಕ್ಷೆ ಬರೆಯಲು ಸೂಚಿಸಿದ್ದರಿಂದ ಕಾರವಾರದಲ್ಲಿ ವಿದ್ಯಾರ್ಥಿಗಳು ಹಿಜಾಬ್ ಬಿಟ್ಟು ಪರೀಕ್ಷಾ ಕೊಠಡಿ ಪ್ರವೇಶಿಸಿದ್ರು. ಪಾಲಕರು ಕೂಡ ತಮ್ಮ ಮಕ್ಕಳನ್ನ ಪರೀಕ್ಷಾ ಕೇಂದ್ರಕ್ಕೆ ಬಿಟ್ಟು ಹೋಗುತ್ತಿರೋದು ಕಂಡುಬಂತು. ಈ ಬಾರಿ ಕೊರೋನಾ ಇಲ್ಲದೆ ಇರೋದ್ರಿಂದ ಪರೀಕ್ಷೆಯನ್ನ ಧೈರ್ಯವಾಗಿ ಬರೆಯೋದಾಗಿ ವಿದ್ಯಾರ್ಥಿಗಳು ಹೇಳಿದ್ದಾರೆ. ಇನ್ನು ಭಟ್ಕಳದಲ್ಲಿ ಇತ್ತೀಚೆಗೆ ಶ್ರೀ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಯವರು 50 ಸಾಧು ಸಂತರು ಚುನಾವಣೆ ಸ್ಪರ್ಧಿಸುವ ಹೇಳಿಕೆಯ ಬಗ್ಗೆ ಅನ್ಯತಾ ಭಾವಿಸಬೇಕಿಲ್ಲ. ಅವರು ರಾಜಕೀಯ ವ್ಯವಸ್ಥೆಯಲ್ಲಿನ ಆಡಳಿತ ಸುಧಾರಣೆ ಧೋರಣೆಯಲ್ಲಿ ಹಾಗೆ ಹೇಳಿರುವುದು ಎಂದು ರಾಜ್ಯ ಸಮಾಜ ಕಲ್ಯಾಣ, ಹಿಂದುಳಿದ ವರ್ಗಗಳ ಕಲ್ಯಾಣ ಹಾಗೂ ಉತ್ತರ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರೂ ಆಗಿರುವ ಕೋಟಾ ಶ್ರೀನಿವಾಸ್ ಪೂಜಾರಿ ಹೇಳಿದ್ದಾರೆ. ಕಾರವಾರದಲ್ಲಿ ಶುಕ್ರವಾರ ಮಾಧ್ಯಮದವರ ಜೊತೆ ಮಾತನಾಡಿದ ಸಚಿವರು 50 ಸಾಧು ಸಂತರ ಆಶೀರ್ವಾದ ಪಕ್ಷದ ಮೇಲೆ ಇರಲಿ ಎಂದು ಕೇಳಿಕೊಂಡಿದ್ದೇವೆ. ಸ್ವಾಮೀಜಿಗಳು ಇದಕ್ಕೆ ಶುಭವಾಗಲಿ ಎಂದು ಹೇಳಿದ್ದಾರೆ ಎನ್ನುವ ಭಾವನೆಯಲ್ಲಿ ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರಕ್ಕೆ ಸಾಧು ಸಂತರ ಆಶೀರ್ವಾದ ಇದೆ. ನಿಮ್ಮ ಆಶೀರ್ವಾದ ಪಕ್ಷದ ಮೇಲೆ ಇದ್ದರೆ ಸಾಕು ಎಂದು ಬೇಡಿಕೊಂಡಿದ್ದೇವೆ ಎಂದು ಕೋಟಾ ಶ್ರೀನಿವಾಸ್ ಪೂಜಾರಿ ಹೇಳಿದ್ದಾರೆ. ರಾಜ್ಯದಲ್ಲಿ ಕೋಮು ಗಲಭೆ ಸೃಷ್ಟಿಸುವವರ ಮೇಲೆ ರಾಜಿಯಾಗುವ ಪ್ರಶ್ನೆ ಇಲ್ಲ.
ಪೊಲೀಸ್ ಠಾಣೆಗಳಿಗೆ ಕಲ್ಲು ಹೊಡೆಯೋದು, ಬೆಂಕಿ ಹಚ್ಚೋದು ಮಾಡುವವರು ಯಾರೂ ಮುಗ್ಧರ ವ್ಯಾಪ್ತಿಯಲ್ಲಿ ಸೇರೋದಿಲ್ಲ. ಯಾರು ಕಲ್ಲು ಹೊಡಿತಾರೆ, ಯಾರು ಅಮಾಯಕರ ಮೇಲೆ ದೌರ್ಜನ್ಯ ಮಾಡ್ತಾರೆ, ಯಾರು ಬೆಂಕಿ ಹಚ್ಚುತ್ತಾರೆ ಅಂತವರನ್ನ ನಿರ್ಬಂಧಿಸುವ ತಾಕತ್ತು ಸರ್ಕಾರಕ್ಕೆ ಇದೆ ಎಂದು ಪೂಜಾರಿ ಹೇಳಿದ್ರು. ಕೆಜೆಹಳ್ಳಿ, ಡಿಜೆಹಳ್ಳಿ ಸೇರಿದಂತೆ ಹುಬ್ಬಳ್ಳಿಯಲ್ಲಿ ಯಾರ್ಯಾರು ಪೊಲೀಸ್ ದೌರ್ಜನ್ಯ ಮಾಡಿದ್ದಾರೆ, ಕಲ್ಲು ಸಂಗ್ರಹ ಮಾಡಿದ್ದಾರೆ, ಸಮಾಜದ ಶಾಂತಿ ಹಾಳು ಮಾಡಿದ್ದಾರೆ, ಕಾನೂನನ್ನ ಕೈಗೆ ಎತ್ತಿಕೊಂಡಿದ್ದಾರೆ ಅಂತವರನ್ನ ಮುಲಾಜಿಲ್ಲದೆ ಎತ್ತಿ ಒಳಗೆ ಹಾಕ್ತೇವೆ ಎಂದು ಸಚಿವರು ಹೇಳಿದ್ದಾರೆ. ಸರ್ಕಾರ ಕಾನೂನು ಇನ್ನು ಮೇಲೆ ಸುಮ್ಮನೆ ಕೂರೋದಕ್ಕೆ ಆಗಲ್ಲ ಎಂದು ಕೋಮು ಗಲಭೆಕೋರರಿಗೆ ಶ್ರೀನಿವಾಸ್ ಪೂಜಾರಿ ಎಚ್ಚರಿಕೆ ನೀಡಿದ್ರು. ಈ ವೇಳೆ ಶಾಸಕಿ ರೂಪಾಲಿ ನಾಯ್ಕ್, ವಿಧಾನ ಪರಿಷತ್ ಸದಸ್ಯರಾದ ಗಣಪತಿ ಉಳ್ವೇಕರ್, ಎಸ್ವಿ ಸಂಕನೂರು ಇದ್ದರು. ಪ್ರೀತಿಯ ಮಾತುಗಳನ್ನು ಆಡುತ್ತಾ ನಾನು ಹೇಳಿದೆ, ಪೂಜ್ಯ ಸ್ವಾಮೀಜಿಯವರೇ, ನಿಮ್ಮ ಏನು ಭಾವನೆಗಳಿದೆ ನಾವು ಗೌರವ ಕೊಡ್ತೇವೆ, ಅದು ಆಶೀರ್ವಾದವಾಗಿ ನಮ್ಮ ಮೇಲೆ ಪರಿವರ್ತನೆ ಆಗಬೇಕು ಅಂತ ಹೇಳಿದೆ. ಬಹಳ ಪ್ರೀತಿಯಿಂದ ಶುಭವಾಗಲಿ ಅಂತ ಹೇಳಿದೆ. ಸರ್ವ ಸಂತುಷ್ಟಿ ಪಡೆದಿದ್ದೇನೆ ಅಂತೇಳಿ ಸ್ವಾಮಿಗಳು ಹೇಳಿದ್ದಾರೆ, ಬಹಳ ಪ್ರೀತಿಯಿಂದ ಹೇಳಿದ್ದಾರೆ. ಅದು ನಮಗೆ ಶುಭಾಶೀರ್ವಾದ, ನಿಮ್ಮ 50 ಜನವೂ ಸೇರಿದಂತೆ ಶುಭಾಶೀರ್ವಾದ ಮಾಡಬೇಕು ಅಂತ ಹೇಳಿದ್ದಾರೆ. ಶುಭವಾಗಲಿ ಅಂತ ಆಶೀರ್ವಾದ ಮಾಡಿದ್ದಾರೆ. ಗೌರವದಿಂದ ಹೇಳಿರಬಹುದು. ನಮ್ಮ ಸ್ವಾಮೀಜಿಗಳು, ನಾವು ಅವರ ಭಕ್ತರು, ನಾವು ಪ್ರೀತಿಯಿಂದ ಮಾಡ್ಕೊಂಡಿರ್ತೇವೆ, ಅದಕ್ಕೇನು ವಿಶೇಷ ಅರ್ಥ ಇಲ್ಲ. ಡಿಜೆಹಳ್ಳಿ, ಕೆಜೆಹಳ್ಳಿಯೂ ಸೇರಿದಂತೆ ಹುಬ್ಬಳ್ಳಿಯಲ್ಲಿ ಕಾನೂನು ಕೈಗೆತ್ತಿಕೊಂಡವರ ಮೇಲೆ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಪೊಲೀಸ್ ಠಾಣೆಗೆ ಬೆಂಕಿ ಇಡ್ತೇವೆ ಅನ್ನೋರು, ಪೊಲೀಸ್ ಠಾಣೆಗೆ ಕಲ್ಲು ಹೊಡಿತೇವೆ ಅಂತ ಹೇಳುವವರು ಮತ್ತು ಅಮಾಯಕರ ಮೇಲೆ ದೌರ್ಜನ್ಯ ಮಾಡುವವರು ಇವರೆಲ್ಲ ನಿಮ್ಮ ನಿರಪರಾಧಿಗಳ ವ್ಯಾಪ್ತಿಯೊಳಗೆ, ಮುಗ್ಧರ ವ್ಯಾಪ್ತಿಯೊಳಗೆ ಸೇರೋದಿಲ್ಲ. ಯಾರು ಕಲ್ಲೆತ್ತಿ ಹೊಡಿತಾರೋ, ಯಾರು ಬೆಂಕಿ ಹಿಡಿತಾರೋ ಅವ್ರ ಮೇಲೆ ಕಠಿಣವಾದಂಥ ಕ್ರಮ ಕೈಗೊಳ್ತೇವೆ. ಅವ್ರನ್ನ ನಿರ್ಬಂಧಿಸುವಂಥ ತಾಕತ್ತು ಸರ್ಕಾರಕ್ಕಿದೆ. ಯಾರು ಅವ್ರು ಮುಗ್ಧರು ಅಂದರೆ ಆ ಹೇಳುವವ್ರು ಮುಗ್ಧರಾಗಿರ್ತಾರೆ. ಯಾರು ಬೇಕಿದ್ರೆ ಆಗಿರಲಿ. ಕೆಜೆಹಳ್ಳಿ, ಡಿಜೆಹಳ್ಳಿ ಸೇರಿದಂತೆ ಹುಬ್ಬಳ್ಳಿಯಲ್ಲಿ ಯಾರ್ಯಾರಿದ್ರೆ ಹಿಂದಿದ್ದಾರೆ, ಏನೇನು ಪುರಿಯೋಜತೆ ಆಗಿದೆ, ಯಾರ್ಯಾರು ಕಲ್ಲು ಸಂಗ್ರಹ ಮಾಡಿದ್ದಾರೆ, ಯಾರು ಬೆಂಕಿ ಇಡಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ, ಅಮಾಯಕ ಪೊಲೀಸರ ಮೇಲೆ ಹೋಗಿ ದೌರ್ಜನ್ಯ ಮಾಡಿಕೊಂಡು ನಾವು ಅಮಾಯಕರು ಅನ್ನೋರನ್ನೆಲ್ಲ ಸಹಿಸುವಂಥ ವ್ಯವಸ್ಥೆ ಇಲ್ಲ. ಎಂಥ ಕಠಿಣ ಪರಿಸ್ಥಿತಿ ಇದ್ರೂ ಕೂಡ ಕಾನೂನು ಕೈಗೆತ್ತಿಕೊಳ್ಳುವವರು ಯಾರು ಬೇಕಾರಾಗಿರಲಿ ಆ ಕೈಯನ್ನು ಹಿಡಿದು ಅವ್ರನ್ನ ಜೈಲಿಗೆ ತಳ್ಳುವಂಥ ಶಕ್ತಿ ಸರ್ಕಾರಕ್ಕಿದೆ. ಇನ್ನು ಮುಂದೆ ಯಾರ ಮೇಲೂ ರಾಜಿ ಇಲ್ಲ. ಕಾನೂನೇನು ಸುಮ್ಮನೆ ಕೂತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಇವರು ಎಷ್ಟು ದೊಡ್ಡ ಪ್ರಭಾವಗಳಾದ್ರೂ ಕೂಡ ಎತ್ತಿ ಒಳಗಾಗ್ತವೆ. ಪೇನ್ ಕ್ಲಿನಿಕ್. ನಮ್ಮ ಚಿಕಿತ್ಸಾಲಯದಲ್ಲಿ ಸಿಗುವಂತಹ ಅಡ್ವಾನ್ಸ್ ಸೌಲಭ್ಯಗಳು: ಡ್ರೈ ರೀಡಿಂಗ್ ಫಾರ್ ಟ್ರಿಗರ್ ಪಾಯಿಂಟ್ಸ್ ಅಂಡ್ ಸ್ಪೋರ್ಟ್ಸ್ ಟ್ರೈನಿಂಗ್, ಸ್ಟ್ರೋಕ್, ನ್ಯೂರೋ ಡೆವಲಪ್ಮೆಂಟ್, ಲೇಸರ್, ವ್ಯಾಕ್ಸ್, spinal traction, transcutaneous electrical nerve stimulation, pulse electromagnetic therapy, nerve and muscle stimulation, neural and joints mobilization, postnatal exercise training, myofascial release of fascia, neurological rehabilitation for paralysis patient with advanced technique, cerebral palsy and delayed milestone exercise and rehab for pediatric patient, microcurrent therapy for radiating pain. Home physiotherapy. Treatment condition: cervical and lumbar spondylosis, radiating, joint pain management, trapeziepis, cervicogenic, headache, vertigo, carpal tunnel syndrome, tennis elbow, golfer's elbow, low back pain, IVDP, orthoarthritis, frozen shoulder, heel pain, stroke and cerebral palsy rehabilitation, sports injury, ligament injury rehabilitation, strain, sprain, soft tissue injury, post-traumatic stiffness, Bell's palsy, post-COVID rehabilitation. For appointment, contact 08382 22222. Mobile number 9740809295. For visit G8 Suman Lakshmi Enclave near Nagamangala Radalaya, Kajubag, Karwar.